ಅಧಿಕಾರಿಗಳಿಂದ ರೈತರ ಜಮೀನಿಗೆ ನುಗ್ಗಿ ಒತ್ತುವರಿ ಸಿ ಫಾರಂ ಸಿಕ್ರೋ ಅರಣ್ಯ ಇಲಾಖೆಯ ಗುಂಡಿ ದಬ್ಬಾಳಿಕೆ ಹುಣಸೂರು ತಾಲೂಕಿನ ಮಿರ್ಕಲ್ ತಾಂಡಾದ ರೈತರಿಂದ ಸಾಂಕೇತಿಕ ಧರಣಿ. ತಾಲೂಕಿನ ಮಿರ್ಕಲ್ ತಾಂಡಾದ ರೈತರಿಗೆ ಈಗಾಗಲೇ ಸರ್ಕಾರದಿಂದ ಸಿ ಫಾರಂ ಮಂಜೂರಾತಿ ನೀಡಲಾಗಿದೆ. ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅನಧಿಕೃತವಾಗಿ ರೈತರ ಜಮೀನುಗಳಿಗೆ ನುಗ್ಗಿ ರೈತರು ಉಳಿಮೆ ಮಾಡಿದ ಬೆಳೆ ಹಾನಿ ಮಾಡಿ ಗುಂಡಿ ತೋಡುತ್ತಿದ್ದಾರೆ ಎಂದು ಖಂಡಿಸಿ ಸೋಮವಾರ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿದರು. ಪ್ರತಿಭಟನಾಕಾರರು ತಹಶೀಲ್ದಾರ್ ಶಿವಾನಂದ ಮೇತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ನಡೆಯುತ್ತಿರುವ ಈ ದಬ್ಬಾಳಿಕೆ ತಡೆಯಬೇಕು, ಇದನ್ನು ಮುಂದುವರಿಸಿದರೆ ತೀವ್ರ ಹೋರಾಟ ಮಾಡುವುದಾಗಿ ಭಾರತೀಯ ದಲಿತ ಪ್ಯಾಥರ್ಸ್ ತಾಲೂಕು ಶಾಖೆಯ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಹುಣಸೂರು ತಾಲೂಕಿನ ಮಿರ್ಕಲ್ ತಾಂಡಾದ ರೈತರ ಜಮೀನುಗಳಿಗೆ ಅನಧಿಕೃತವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಒತ್ತುವರಿಯಾಗುತ್ತಿದೆ ಎಂದು ಆರೋಪಿಸಿ ಭಾರತೀಯ ದಲಿತ ಪ್ಯಾಥರ್ಸ್ ಸಂಘಟನೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿ ತಹಶೀಲ್ದಾರ್ ಮೇತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಲಾಖೆ ಅಧಿಕಾರಿಗಳಿಂದ ರೈತರ ಜಮೀನುಗಳಿಗೆ ನುಗ್ಗಿ ಒತ್ತುವರಿ ಕಾರ್ಯ ಮುಂದುವರೆದಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಇರುವ ಕಾರಣ ಹೋರಾಟದ ದಾರಿ ಹಿಡಿಯುವ ಮೂಲಕ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಸಂಘಟನೆಯ ತಾಲೂಕು ಶಾಖೆ ಅಧ್ಯಕ್ಷ ಅಶೋಕ್ ಸಿಂಧೆ ತಿಳಿಸಿದರು. ಸರ್ವೋಚ್ಚ ನ್ಯಾಯಾಲಯವು 1978ಕ್ಕಿಂತ ಪೂರ್ವದಿಂದ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವವರ ಜಮೀನು ಸಕ್ರಮಗೊಳಿಸಿ ಬೆಣ್ಣೆಂದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಅದರಂತೆ ದೇಶದ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ. ಅದರಂತೆ 1956ರಲ್ಲಿ ಕೇಂದ್ರ ಸರ್ಕಾರದ ಆದೇಶದ ಅನುಸಾರ ಕರ್ನಾಟಕ ರಾಜ್ಯ ಅರಣ್ಯ ಕಾರ್ಯದರ್ಶಿಗಳು ನಡುವಳಿ ತಯಾರು ಮಾಡಿ 1978ಕ್ಕಿಂತ ಪೂರ್ವದಿಂದ ಸಾಗುವಳಿ ಮಾಡುತ್ತಿರುವ ರೈತರ ಜಮೀನು ಸಕ್ರಮಗೊಳಿಸಬೇಕು ಆದೇಶ ನೀಡಿದೆ ಎಂದಿದ್ದಾರೆ. ಆದರೂ ನಿಯಮಗಳು ಮತ್ತು ಕಾನೂನುಗಳನ್ನು ಗಾಳಿಗೆ ತೂರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಎಲ್ಲ ಜಾತಿಯ ಸಣ್ಣ ಅತಿ ಸಣ್ಣ ರೈತರಿಗೆ ನೀಡಿದ ಜಮೀನು ಒತ್ತುವರಿ ಮಾಡುತ್ತಿರುವುದು ತಾಲೂಕಿನ ಮಿರ್ಕಲ್ ತಾಂಡಾದ ರೈತರ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳು ರೈತರು ಹತ್ತಿರ ಇದ್ದರೂ ಅಕ್ರಮವಾಗಿ ರೈತರ ಜಮೀನುಗಳು ಒತ್ತುವರಿ ತಡೆಯಬೇಕು ಹಾಗೂ ಬಸವ ಕಲ್ಯಾಣ ಆರ್ಎಫ್ಒ ಅಧಿಕಾರಿಯ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ದಲಿತ ಪ್ಯಾಥರ್ಸ್ ಜಿಲ್ಲಾಧ್ಯಕ್ಷ ವೈಜನಾಥ್ ಸಿಂಧೆ ಆಗ್ರಹಿಸಿದರು. ತಹಶೀಲ್ದಾರ್ ಶಿವಾನಂದ ಮೇತ್ರಿ ಅವರು ರೈತ ಹೋರಾಟಗಾರ ಭೇಟಿ ನೀಡಿ ಅವರ ಮನವಿ ಪತ್ರ ಸ್ವೀಕರಿಸಿ ಈ ಪ್ರಕರಣ ಕುರಿತು ಸಂಬಂಧಿಸಿದ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು, ಅವರ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಬಸವ ಕಲ್ಯಾಣ ಸಿಪಿಐ ಅಲಿಸಾಬ್ ಪಿಎಸ್ಐ ಪಂಡಿತ್ ರಾವ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಮನೋಹರ ಮೋರಿ, ಸಿದ್ಧಾರ್ಥ ಡಾಂಗೆ, ಸತೀಶ್ ಗಾಯಕವಾಡ, ಲೋಕೇಶ್ ಕಾಂಬ್ಳೆ, ದೇವಾನಂದ ಮಹಿಳೆಯರು ರೈತರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಸುಪ್ರಭಾತ ನ್ಯೂಸ್, ಹುಣಸೂರು. ನಡುವಳಿ ತಯಾರು ಮಾಡಿ 1978ಕ್ಕಿಂತ ಪೂರ್ವದ ಸಾಗುವಳಿ ಮಾಡುವವರಿಗೆ ಸಕ್ರಮಗೊಳಿಸಬೇಕೆಂದು ಆದೇಶಿಸಲಾಗಿದೆ. ಆದರೂ ಕೂಡ ನಿಯಮಗಳು ಮತ್ತು ಕಾನೂನುಗಳು ಗಾಳಿಗೆ ತೂರಿ ಇದು ಅರಣ್ಯ ಇಲಾಖೆ ಬೀದರ್ ಜಿಲ್ಲೆಯಾದಂಥ ಎಲ್ಲ ಜಾತಿಯರು ಸಣ್ಣ ರೈತರಿಗೆ ನೀಡುವ ಭೂಮಿ ಹುಣಸೂರು ತಾಲೂಕಿನ ಮಿರ್ಕಲ್ ತಾಂಡಾದ ಜನರು ಸಾಗುವಳಿ ಮಾಡುವ ಜಮೀನು ಒತ್ತುವರಿ ಮಾಡಿರುವ ಜಮೀನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಅರಣ್ಯ ಇಲಾಖೆಯವರು ಅನಧಿಕೃತವಾಗಿ ಸಾಗುವಳಿ ಮಾಡುವ ಜಮೀನು ಒತ್ತುವರಿ ಮಾಡೋದು ತಡೆ ಹಿಡಿಯಬೇಕು ಹಾಗೂ ಆರ್ಎಫ್ಒ ಬಸವ ಕಲ್ಯಾಣ ಇವರ ಮೇಲೆ ಪ್ರಕರಣ ದಾಖಲಿಸಬೇಕೆಂದು ಈ ಧರಣಿಯ ಮೂಲಕ ಒತ್ತಾಯಿಸುತ್ತೇವೆ. ಒಕ್ಕೊತ್ತಾಯಗಳು: ಹುಣಸೂರು ತಾಲೂಕಿನ ಮಿರ್ಕಲ್ ಗ್ರಾಮದ ಜನರಿಗೆ ಸಾಗುವಳಿ ಮಾಡುತ್ತಿರುವ ಭೂಮಿ ನೀಡಬೇಕು ಹೇಳಿ ನಾವು ಈ ಭಾರತೀಯ ದಲಿತ ಪ್ಯಾಂಥರ್ ಇಂದು ಸಂಘಟನೆ ವತಿಯಿಂದ ಧರಣಿಯ ಮೂಲಕ ಈ ಮನವಿ ಪತ್ರವನ್ನು ತಹಶೀಲ್ದಾರ್ ಸಾಹೇಬರಿಗೆ ಸಲ್ಲಿಸ್ತೀವಿ. ಹುಣಸೂರು ಶಾಖೆ ವತಿಯಿಂದ ಇವತ್ತೇನು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರಿ. ಹುಣಸೂರು ತಾಲೂಕಿನ ಮಿರ್ಕಲ್ ಗ್ರಾಮದ ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಸಂಬಂಧಿಸಿದಂತೆ ತಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರ್ ಹಿಂದೆ ನಾವು ಅವರಿಗೆ ಪ್ರಮಾಣಿಸಿ ತಮ್ಮ ಬೇಡಿಕೆಯನ್ನು ಈಡೇರಲು ಕ್ರಮ ಹೋರಾಟ 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ
ಇಲ್ಲೊಂದು ಕಾಪಿ ಕೊಡಿ. ಒಂದು ಕಾರ್ಡ್ ಸರ್ ಅವ್ರಿಗೊಂದು ಸರಿ ಮಾಡಿ